ಇನ್ನು ಗಜಪ್ರಸವದಂತಾಯ್ತು ರಾಜ್ಯ ಸಂಪುಟ ವಿಸ್ತರಣೆ ಕಸರತ್ತು. ಒಂದ್ ಕಡೆ ರಾಹುಲ್ ಟೈಮ್ ಕೊಡ್ತಿಲ್ಲ, ಸಚಿವರ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. 3 ದಿನಗಳಿಂದ ದೆಹಲಿಯಲ್ಲೇ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಠಿಕಾಣಿ ಹೂಡಿದ್ದಾರೆ. ರಾಜ್ಯ ನಾಯಕರ ಜೊತೆ ಇಂದು ರಾಹುಲ್ ಗಾಂಧಿ ಸಭೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲೋಕಸಭೆ ಕಲಾಪದಿಂದ ನಿನ್ನೆ ನಡಿಬೇಕಾಗಿತ್ತು ಸಭೆ, ಆದರೆ ರದ್ದಾಗಿತ್ತು. ಇಂದಿನ ಸಭೆ ಬಗ್ಗೆ ಇನ್ನೂ ಸಮಯ ನಿಗದಿಯಾಗಿಲ್ಲ. ಪಟ್ಟಿ ಫೈನಲ್ ಆಗದೇ ಇದ್ರು ನಾಳೆ ಪ್ರಮಾಣ ವಚನಕ್ಕೆ ತಯಾರಿಯಂತೂ ನಡೀತಾ ಇದೆ. ಲೋಕಭವನದಲ್ಲಿ ಪೆಂಡಾಲ್ ಚೇರ್ಗಳನ್ನ ಹಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸಮಯ ನಿಗದಿಯಾಗಿದೆ. ನೋಡಿ, ಇನ್ನೂ ಪಟ್ಟಿ ಫೈನಲ್ ಆಗಿಲ್ಲ. ನಮ್ಮದು ಅಂತಿಮವಾದ ಪಟ್ಟಿಯನ್ನ ನಾಯಕರೆಲ್ಲ ಸೇರಿ ರೆಡಿ ಮಾಡಿದ್ರು ಕೂಡ ಅದಕ್ಕೆ ಅಂತಿಮವಾದ ಮುದ್ರೆ ಹಾಕಬೇಕಾಗಿರೋದು ರಾಹುಲ್ ಗಾಂಧಿ ಅವರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಸಮಯ ಸಿಗ್ತಾ ಇಲ್ಲ. ಸಂಸತ್ನಲ್ಲಿ ಬ್ಯುಸಿಯಾಗಿದ್ರು. ನಿನ್ನೆಗೆ ಸಭೆ ನಡೀಬೇಕಾಗಿತ್ತು, ಆದರೆ ಆ ಸಭೆ ಮೊಟಕುಗೊಂಡಿದೆ, ರದ್ದಾಯಿತು. ಇವತ್ತು ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ. ಯಾವ ಸಮಯದಲ್ಲಿ ರಾಜ್ಯ ನಾಯಕರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ, ಮತ್ತೆ ಇವರು ಮಾಡಿದಂತಹ ಲೀಸ್ಟ್ಗೆ ಒಪ್ಪಿಗೆ ಕೊಡ್ತಾರಾ ಅಥವಾ ಏನಾದರೂ ಬದಲಾವಣೆಯನ್ನ ತರ್ತಾರಾ? ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಾವು ಗಮನಿಸ್ತಾ ಇದ್ದೀವಿ, ಕಳೆದ 3-4 ದಿನಗಳಿಂದ ರಾಜ್ಯ ನಾಯಕರೆಲ್ಲ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಹೇಳಿ ಶಾಸಕರು ಕೂಡ ಕಾದ್ಕೊಳ್ತಿದ್ದಾರೆ. ಇಡೀ ರಾಜ್ಯದ ಜನತೆ ಕೂಡ ಆ ಕಡೆ ಒಂದು ಕಣ್ಣಿಟ್ಟಿದೆ. ಆದ್ರೆ ಇನ್ನೂ ಕೂಡ ಅಂತಿಮವಾಗಿ ಪಟ್ಟಿ ಫೈನಲ್ ಆಗಿಲ್ಲ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಸಿಗುತ್ತಾ ಅವಕಾಶ? ಫೈನಲ್ ಆಗಿ ರೆಡಿ ಆಗುತ್ತಾ ಪಟ್ಟಿ? ಮಧು ನಾಗರಾಜ್, ನಿನ್ನೆ ಸಂಜೆಯ ವೇಳೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಮೀಟಿಂಗ್ ನಡೆಯುತ್ತೆ. 4 ಕಡೆಯಿಂದ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪಟ್ಟಿಗೆ ಅಂತಿಮವಾದ ಮುದ್ರೆ ಒತ್ತಲಾಗುತ್ತೆ ಅನ್ನುವಂತ ಹೇಳಿಕೆಗಳು ಕೇಳಿಬರ್ತಾ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಸಮಯವನ್ನ ನೀಡೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಇವತ್ತಿಗೆ ಈ ಒಂದು ಮೀಟಿಂಗ್ ಮುಂದೂಡಿಕೆಯಾಗಿದೆ. ಆದ್ರೆ ಇವತ್ತು ಕೂಡ ಸಮಯವನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಇದೇ ಟೈಮಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ ಅಂತ ಹೇಳಿ ಖಚಿತವಾದಂತ ಯಾವುದೇ ರೀತಿ ಸಮಯವನ್ನ ನಿಗದಿಪಡಿಸಿಲ್ಲ. ಹೀಗಾಗಿ ರಾಜ್ಯ ನಾಯಕರು ಕಳೆದ 4-5 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮಯ ಯಾವಾಗ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಸಿಹಿ ಸುದ್ದಿ ಅಂತೂ ಖಂಡಿತವಾಗಿಯೂ ಸಿಗ್ತಾ ಇಲ್ಲ. ಒಂದು ಕಡೆ ರಾಜಭವನಕ್ಕೆ ಪದೇ ಪದೇ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಅನೌಪಚಾರಿಕವಾಗಿ ಸರ್ಕಾರ ಲೋಕಭವನದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇದು ಮದುವೆ ಮಂಟಪ ರೆಡಿ ಇದೆ, ಆದ್ರೆ ಗಂಡು ಹೆಣ್ಣು ರೆಡಿ ಇಲ್ಲ ಅನ್ನುವಂತ ರೀತಿಯ ಪರಿಸ್ಥಿತಿ ಬಂದೊದಗಿದೆ. ರಾಹುಲ್ ಗಾಂಧಿ ಅವರು ಯಾವಾಗ ಸಿಗ್ತಾರೆ ಅನ್ನೋದರ ಆಧಾರದ ಮೇಲೆ ಸಂಪುಟ ವಿಸ್ತರಣೆಗೆ ಒಂದು ಮುಹೂರ್ತ ನಿಗದಿ ಆಗ್ಬಹುದು. ಇದುವರೆಗೂ ಕೂಡ ಒಂದಷ್ಟು ಚರ್ಚೆಗಳು ನಡೆದ್ರೂ ಕೂಡ ಕೇವಲ 14-15 ಮಂದಿ ಸಚಿವರ ಹೆಸರುಗಳನ್ನ ಫೈನಲ್ ಮಾಡೋದಕ್ಕೆ ಮಾತ್ರ ಸಾಧ್ಯವಾಗಿದೆ. ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಸಮಯಕ್ಕೋಸ್ಕರ ಕಾದುಕೊಳ್ತಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, 30ಕ್ಕೂ ಹೆಚ್ಚು ಶಾಸಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂದಷ್ಟು ಮಂದಿ ಶಾಸಕರಂತೂ ಬೇಸರಗೊಂಡು ವಾಪಸ್ ತಮ್ಮ ಕ್ಷೇತ್ರಗಳಿಗೆ ದೆಹಲಿಯಿಂದ ಹೊರಟು ವಾಪಸ್ ಬೆಂಗಳೂರಿನ ಕಡೆ, ಕರ್ನಾಟಕದ ಕಡೆ ಬರ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮತ್ತಷ್ಟು ವಿಳಂಬ ಆಗುತ್ತಾ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಇದೆ ಅಂತ ಹೇಳಲಾಗ್ತಿದೆ ಹೊರತು ಎಷ್ಟು ಗಂಟೆಗೆ ಸಭೆ, ಎಲ್ಲಿ ಸಭೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದಂತ ಮಾಹಿತಿ ಯಾರಿಗೂ ಕೂಡ ಲಭ್ಯವಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ವಿಳಂಬ ಆಗ್ತಿರೋದ್ರ ಬಗ್ಗೆ, ಹೈಕಮಾಂಡ್ನ ಧೋರಣೆಯ ಬಗ್ಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ. ಕೆಲವೊಂದಿಷ್ಟು ಮಂದಿ ಹೇಳ್ಕೊಳ್ತಿದ್ದಾರೆ, ಕೆಲವೊಂದಿಷ್ಟು ಮಂದಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸುಮ್ಮನಿದ್ದಾರೆ. ಇವತ್ತಾದ್ರೂ ರಾಹುಲ್ ಗಾಂಧಿ ಅವರು ಸಮಯ ಕೊಟ್ರೆ ಬಹುತೇಕ ನಾಳೆ ಶುಕ್ರವಾರಕ್ಕೆ ಪದಗ್ರಹಣದ ಸಮಯ ನಿಗದಿಯಾಗಬಹುದು. ಮತ್ತೊಂದು ಸುತ್ತಿನ ಸಮಯವನ್ನ ರಾಹುಲ್ ಗಾಂಧಿ ಅವರ ಸಮಯದ ಆಧಾರದ ಮೇಲೆ ರಾಜ್ಯ ನಾಯಕರು ಲೋಕಭವನಕ್ಕೆ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ರಾಜ್ಯಪಾಲರ ಸಮಯ ಕೊಡಿ ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಯಾಕೋ ಈ ಗ್ರಹಣ ಇನ್ನಷ್ಟು ಮುಂದೂಡಿಕೆ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ಮಧು ನಾಗರಾಜ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.